ವೀಕ್ಷಕರೇ, 35 ವರ್ಷ ಸೇವೆ ಮಾಡಿದರು ಒಂದು ದಿನನೂ ರಜೆಯನ್ನು ತೆಗೆದುಕೊಳ್ಳದ ದಕ್ಷ ಅಧಿಕಾರಿ ತನ್ನ ಒಂದು ಸ್ವತಃ ಎಂಗೇಜ್ಮೆಂಟ್ಗೂ ಕೂಡ ರಜೆಯನ್ನು ತೆಗೆದುಕೊಳ್ಳದೆ, ಅದರಲ್ಲೂ ಕೂಡ ಒಂದು ದಿನ ಎಂಗೇಜ್ಮೆಂಟ್ ಅನ್ನೇ ಮುಂದೂಡಿದಂತಹ ದಕ್ಷ ಅಧಿಕಾರಿ. ಇನ್ನು ತನ್ನ ಇಬ್ಬರು ಮಕ್ಕಳ ನಾಮಕರಣಕ್ಕೆ ಹೋಗದಂತಹ ದಕ್ಷ ಅಧಿಕಾರಿ. ಇಂತಹ ದಕ್ಷ ಅಧಿಕಾರಿಯನ್ನ ಪಡೆದುಕೊಂಡಂತಹ ನಮ್ಮ ಕರ್ನಾಟಕ ರಾಜ್ಯವೇ ಒಂದು ಅದೃಷ್ಟ ಕಣ್ರಿ. ಯಾಕೆ ಗೊತ್ತಾ? ಬಹಳ ಯಾವತ್ತು ಕಾಯಕವನ್ನೇ ತನ್ನ ಮೇಲೆ ಧ್ಯೇಯ ಅನ್ಕೊಂಡಂತಹ ವ್ಯಕ್ತಿಯವರು. ಪ್ರತಿಯೊಬ್ಬ ರೌಡಿಗಳು ಕೂಡ ಈ ವ್ಯಕ್ತಿಯ ಹೆಸರು ಕೇಳಿದ್ರೆ ನಡುತ್ತಾ ಇದ್ದಂತೆ. ತದನಂತರ ಯಾವುದೇ ಕ್ಷೇತ್ರದಲ್ಲಿ ಕೂಡ ಒಬ್ಬರ ಜೊತೆ ಒಬ್ಬ ರಾಜಕಾರಣಿ ಇರಲಿ, ಯಾವನೇ ಇರಲಿ, ಆ ವ್ಯಕ್ತಿಗಳ ಜೊತೆ ರೌಡಿಗಳ ಜೊತೆ ನಂಟಿದ್ರೆ ಅವರನ್ನ ಬಾಲವನ್ನ ಮುಟ್ತಾ ಇದ್ರಂತೆ ಈ ದಕ್ಷ ಅಧಿಕಾರಿ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಇರ್ಲಿ, ಯಾವನೇ ಇರ್ಲಿ, ಯಾವರಿಗೂ ಕೂಡ ಜಿ ಅಂತ ಇರ್ಲಿಲ್ಲ ಅಂತ ಈ ದಕ್ಷ ಅಧಿಕಾರಿ. ಕೇರ್ಲೆ ಯಾರನ್ನ ಕೇರ್ ಮಾಡ್ತಾ ಇರ್ಲಿಲ್ಲ ಅವರು. ನಾನು ಮಾಡುವ ಕಾಯಕ ಒಂದೇ ಅಂತೇಳಿ ಅಷ್ಟು ದಕ್ಷದಿಂದ ಕೆಲಸ ಮಾಡ್ತಕ್ಕಂಥ ದಕ್ಷ ಅಧಿಕಾರಿ ಬೆಂಗಳೂರು ಕಮಿಷನರ್ ದಯಾನಂದ್ ಸರ್ ಅವರು. ಇವತ್ತು ಆ ವ್ಯಕ್ತಿಗೆ ಈ ಒಂದು ಲಜ್ಜೆಗಟ್ಟ ಕಾಂಗ್ರೆಸ್ ಸರ್ಕಾರ ಎಷ್ಟು ಮೋಸವನ್ನ ಮಾಡಿದೆ ಅಂದ್ರೆ, ತಾವು ಮಾಡಿದ ಕಚಡ ಕೆಲಸಕ್ಕೆ ಇವತ್ತು ಪಾಪ ಅಂತಹ ದಕ್ಷ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಿದೆ. ಸಸ್ಪೆಂಡ್. ತಮ್ಮ ಒಂದು ಅನಾಚಾರವನ್ನ, ತಮ್ಮ ಒಂದು ಕಾಯಕವಂದ್ರೆ ತಾವು ಮಾಡಿದಂತ ಅನಾಚಾರ ಕೆಲಸವನ್ನ ಅಂದ್ರೆ ತಾವಾಗೆ ಮಾಡಿಕೊಂಡಿದ್ದು. ಇದೇ ನಮ್ಮ ಬೆಂಗಳೂರು ಕಮಿಷನರ್ ದಯಾನಂದ್ ಸರ್ ಹೇಳ್ತಾರೆ, ಸರ್ ಬೇಡ ಸರ್, ಇಮಿಡಿಯೇಟ್ಲಿ ನೀವು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಬೇಡ, ಇದಕ್ಕೆ ಸಮಯವನ್ನು ತಗೊಳ್ಳೋಣ, ಮಾಡೋಣ ದಯವಿಟ್ಟು ಅಂದ್ರು ಕೂಡ ನಾನು ರಾಜ್ಯದ ಸಿಎಂ ಅಂತ ಅಹಂಕಾರದಿಂದ ಹೇಳಿದ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅವಾಗೇನು ಮಾಡ್ಲಿಕ್ಕೆ ಆಪ್ಷನ್ ಇರಂಗಿಲ್ಲ, ಯಾಕೆ ಸಿಎಂ ಹೇಳ್ತಾರೆ ಅಂತೇಳಿ ಅವರು ಒಂದು ಕಾಯಕವನ್ನು ಮಾಡ್ತಾರೆ. ಒಳಗಡೆ ಕಾರ್ಯಕ್ರಮ ಫುಲ್ ನೀಟಾಗಿ ನಡೀತಾ ಇರುತ್ತೆ, ಆದರೆ ಹೊರಗಡೆ ಗೇಟ್ ಅಲ್ಲಿ ನಿಂತು ಕಾಯ್ತಕ್ಕಂತ ಈ ಒಬ್ಬ ದಕ್ಷ ಅಧಿಕಾರಿಯು ಬಹಳ ದಕ್ಷ ಅಧಿಕಾರಿ. ಎಂತಹ ಸ್ಟ್ರಾಂಗ್ ಅಂದ್ರೆ, ನಾನು ಅವ್ರ ಬಗ್ಗೆ ಎರಡು ಮಕ್ಕಳಿಗೆ ನೋಡ್ತಾ ಇದ್ದೆ, ಎಂತ ಸ್ಟ್ರಾಂಗ್ ಗೊತ್ತಾ ಇವರು. 35 ಇಯರ್ ಮುಗಿಸಿದ್ರು. 35 ವರ್ಷದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲಾರ್ದಂತಹ ಇಂತಹ ದಕ್ಷ ಅಧಿಕಾರಿಯನ್ನ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಗೋಸ್ಕರ ಅಂತಹ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಿದೆ ಅಂದ್ರೆ ನಾಚಿಕೆ ಆಗ್ಬೇಕು ಕಣ್ರಿ ಇವರಿಗೆ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾಡಿದ್ದು ಕಚಡ ಕೆಲಸವನ್ನ ಇವತ್ತು ಪಾಪ ಅಂತಹ ಅಧಿಕಾರಿಗಳ ಮೇಲೆ ಹಾಕ್ತೀರಿ ಅಂದ್ರೆ ಇನ್ನು ಮುಂದೆ ಎಂತೆಂತಹ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅಂತಹ ಅಧಿಕಾರಿಗಳು ನಿಮ್ಮ ಒಂದು ಸರ್ಕಾರದ ಅವಧಿಯನ್ನ ಕೆಲಸ ಮಾಡಲ್ಲ ಅಂತ ರಾಜೀನಾಮೆ ಕೂಡ ಸಂಘವೂ ಬರ್ಬೋದು. ಯಾಕೆ ಈ ರೀತಿ ಮಾಡ್ತಾ ಇದ್ರ? ಒಂತ ಒಳ್ಳೆ ಅಧಿಕಾರಿಗಳ ಕೊಂಡ್ರಿ. ಅವ್ರು ಎಲ್ರು ಹೇಳ್ತಾ ಇದ್ರು, ಸರ್ ಅಂತ ಅಧಿಕಾರಿಗಳನ್ನ ಪಡ್ಕೊಂಡಿದ್ದಕ್ಕೆ ನಾವು ಪೊಲೀಸ್ ಇಲಾಖೆ ಅವರು ತುಂಬಾ ಹೆಮ್ಮೆ ಪಡ್ತೀವಿ ಅಂತ ಹೇಳ್ತಾ ಇದ್ರು. ಒಬ್ಬ ಕಾನ್ಸ್ಟೇಬಲ್ ಕೂಡ ಹೇಳ್ತಾ ಇದ್ರು, ದಯಾನಂದ್ ಸರ್ ನೀವು ಅಮಾನತ್ ಮಾಡಿದ್ರಿ, ಅದನ್ನ ನೀವು ತಕ್ಕ ಶಾಸ್ತಿನ ಅನುಭವಿಸ್ತೀರಿ, ದಯವಿಟ್ಟು ಅವ್ರ ರಿಟರ್ನ್ ನೀವು ಕೆಲಸಕ್ಕೆ ಹಾಜರು ಮಾಡಿ. ಅಂತಹ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದೀವಿ ಅಂತ ಹೇಳಿ ಎಂತ ದುಃಖವನ್ನು ಕೂಡ ತೊಡ್ಕೊತಾ ಇದ್ರು. ನೋಡಿ ಅಂತಹ ವ್ಯಕ್ತಿಯನ್ನ ಆ ಸುತ್ತಮುತ್ತ ದಿನನಿತ್ಯ ಇರುವವರ ಬಗ್ಗೆ ಎಷ್ಟು ಅನುಭವನ ಅನುಭವಿಸಿರ್ತಾರೆ ಆ ವ್ಯಕ್ತಿ ಕಡೆಯಿಂದ ಅಂತ, ಎಷ್ಟು ಖುಷಿಯನ್ನು ಅನುಭವಿಸಿರ್ತಾರೆ. ಅಂತ ವ್ಯಕ್ತಿಯನ್ನು ಇವತ್ತು ನೀವು ಯಾವ ರೀತಿ ಮಾಡಿದ್ರೆ ಅನ್ನೋದನ್ನ ನೀವೇ ನೋಡಿ. ಜೊತೆಗೆ ಒಬ್ಬ ಸಂದರ್ಶನ ಕೂಡ ಮಾಡಿದ್ದಾರೆ, ಅವರ ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಜಸ್ಟ್ ಸಂಕ್ಷಿಪ್ತವಾಗಿ ಯಾರು ಕೇಳಿದಾರೆ ಪ್ರಶ್ನೆ ಕೇಳೋಣ ಅಂತ ಹೇಳಿ ಆಯ್ತಾ. ಸೊ ತುಂಬಾ ಜನ ಇಂಟ್ರೋಲ್ ಮಾಡಿದಾರೆ ಇಲ್ವಾ ಗೊತ್ತಿಲ್ಲ. ಸೊ ನಿಮ್ಗೇನೋ ರೆಕಾರ್ಡ್ ಇದೆ ಅಂತಲ್ಲ ಸರ್? ಏನ್ ರೆಕಾರ್ಡ್? ನೀವು 30 ವರ್ಷ, ಎಷ್ಟು ವರ್ಷ ಸರ್ವಿಸ್ ಸರ್? 30 ಪ್ಲಸ್ ಅಲ್ಲ? ಸೊ ಎಷ್ಟು ದಿನ ರಜೆ ಹಾಕಿದ್ದೀರಾ ಸರ್? ರಜೆ ಹಾಕಿದ್ದಾರೆ ಅದು 30 ವರ್ಷ ಅಂದ್ರೆ ರಜೆ ಇಲ್ಲ. ಸೂಪರ್. ಅಂದ್ರೆ ಇದು ಸಮಥಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ವೆರಿ ರೇರ್ ಹಿಂಗೆ ಇರ್ಬೋದಾ? ಹಾಕಿಲ್ಲ. ನೀವಂತ ರಜೆ ಹಾಕಿಲ್ಲ. ಅದು ಯಾವ ಫ್ಯಾಮಿಲಿ ಫಂಕ್ಷನ್ ಯಾವ್ದಕ್ಕೆ ಹೋಗಿಲ್ಲ 30 ವರ್ಷವರೆಗೂ? ಯೂಶಲಿ ಯಾವ್ದಕ್ಕೆ ಹೋಗಲ್ಲ. ಯಾವ್ದು ಹೋಗಲ್ಲ? ಅವ್ರು ಕರೆಯೋದು ಬಿಟ್ಬಿಡಿದ್ದಾರೆ. ನೀವು ಬರೋದಿಲ್ಲ ಅಂತ ಗೊತ್ತಾಯ್ತು. ಕರೆಯೋದು ಬಿಟ್ಬಿಡಿದ್ದಾರೆ. ಸೂಪರ್. ಅದೇ ಅದೊಂದು. ಇನ್ನೊಂದು, ನೀವು ಎಂಗೇಜ್ಮೆಂಟ್ ಅಲ್ಲೇ ನೀವು ಎಂಗೇಜ್ಮೆಂಟ್ಗೆ ಹೋಗಿಲ್ಲ ಅಂತಲ್ಲ ಸರ್? ಒಂದ್ ದಿವಸ ಪೋಸ್ಟ್ಪೋನ್ ಆಗಿದೆ ಕೆಲಸ. ಅಲ್ಲ, ಒಂದ್ ದಿವಸ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡ್ಬೇಕಾಗಿ ಅಂತ. ಯಾಕೆ? ಅಲ್ಲಿ ಮಂಗಳೂರಲ್ಲಿ ಹತ್ರ ಸನ್ನಿವೇಶ ಹತ್ರ ಆಗಿತ್ತು. ಅವತ್ತಿನ ದಿವಸ ಒಂದ್ ಬಂದೋಬಸ್ತ್ ಬಂದಿರೋದ್ರಿಂದ ನಾನು ಬೆಂಗಳೂರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಓಕೆ. ಸೊ ಅದಕ್ಕೆ ಒಂದ್ ದಿವಸ ಪೋಸ್ಟ್ಪೋನ್ ಮಾಡಿದ್ರು. ಒಂದು ಇಬ್ರು ಮಕ್ಕಳು ಎಂಗೇಜ್ಮೆಂಟ್ಗೂ ಹೋಯ್ತು. ಸಾರಿ, ನಾಮಕರಣಕ್ಕೂ ಹೋಗಿಲ್ಲ ನಾನು. ನಾಮಕರಣಕ್ಕೂ ಹೋಗಿಲ್ಲ? ಸೂಪರ್ ಸರ್. ಎಲ್ಲ ಹೋಗದೆ ಇದ್ರು ನಿಮ್ ಜೊತೆ ಬೈಕ್ ರೈಡಿಂಗ್ ಬಂದಿದ್ದೀವಿ. ಅದಕ್ಕೆ ತುಂಬಾ ಥ್ಯಾಂಕ್ಫುಲ್ ಸರ್.